ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಸ್ ಎ ನ್ಯೂಸ್ ಕರ್ನಾಟಕ. ದಕ್ಷಿಣ ಕನ್ನಡದ ಧರ್ಮಸ್ಥಳ ಗ್ರಾಮದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂಳಲಾಗಿದೆ ಎಂದು ಅನಾಮಿಕ ದೂರುದಾರನೊಬ್ಬ ಜುಲೈ 3ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ಮಾಜಿ ನೈರ್ಮಲ್ಯ ಕಾರ್ಮಿಕನಾಗಿರುವ ನಾನು 1995ರಿಂದ 2014ರವರೆಗೆ 100ಕ್ಕೂ ಹೆಚ್ಚು ಶವಗಳನ್ನು ಹೂತಿದ್ದೇನೆ ಎಂದು ಸ್ಫೋಟಕ ಮಾಹಿತಿ ನೀಡಿದ್ದ. ಈ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ರಚನೆಯಾಗಿತ್ತು. ಅನಾಮಿಕ ದೂರುದಾರ 13 ಜಾಗಗಳನ್ನು ತೋರಿಸಿದ. ಅದರಂತೆ 13 ಸ್ಥಳವನ್ನು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ನೇತೃತ್ವದ ತಂಡವು ಗುರುತು ಮಾಡಿ ಮಂಗಳವಾರ ಅಗೆಯುವ ಪ್ರಕ್ರಿಯೆಯು ಆರಂಭಿಸಿತು. ಮೊದಲ 2 ದಿನದಲ್ಲಿ 5 ಜಾಗದಲ್ಲಿ ಯಾವುದೇ ಮೃತದೇಹದ ಅವಶೇಷಗಳು ಪತ್ತೆಯಾಗಿರಲಿಲ್ಲ. ವೀಕ್ಷಕರೇ, ಈ ಸುದ್ದಿಯನ್ನು ಕೇಳಿ ಅಪರಾಧಿಗಳಿಗೆ ಬಹಳ ಸಂತೋಷವಾಗಿರಬಹುದು. ಆದರೆ 3ನೇ ದಿನ ಅಂದರೆ ಗುರುವಾರ ಬೆಳಗ್ಗೆ 11 ಗಂಟೆಯ ಬಳಿಕ ನೇತ್ರಾವತಿ ಸೇತುವೆ ಕಡೆ 6ನೇ ಸ್ಥಳದಲ್ಲಿ ಅಗೆತ ಪ್ರಕ್ರಿಯೆ ಆರಂಭಿಸಲಾಗಿತ್ತು. 3ರಿಂದ 4 ಅಡಿ ಆಳದಲ್ಲಿ ಅಗೆದಾಗ ಅಸ್ಥಿಪಂಜರದ ಕುರು ಪತ್ತೆಯಾಗಿದೆ ಮತ್ತು ಮೃತ ವ್ಯಕ್ತಿಯ ಎಲುಬುಗಳು ಕಂಡು ಬಂದಿವೆ ಎಂದು ತಿಳಿದು ಬಂದಿದೆ. ಕೆಲವು DNA ಪರೀಕ್ಷೆಗಳ ನಂತರ ಸತ್ಯವು ತಿಳಿದು ಬರಲಿದೆ. ಅಲ್ಲಿಯವರೆಗೂ ಕಾಯ್ದು ನೋಡೋಣ ವೀಕ್ಷಕರೇ. ನೋಡ್ತಾ ಇರಿ ಎಸ್ ಎ ನ್ಯೂಸ್ ಕರ್ನಾಟಕ. ಧನ್ಯವಾದಗಳು.